ಶ್ರೀರಾಮ ಸಮರ್ಥ. ಏಪ್ರಿಲ್ 3. ಸಂತರನ್ನು ಗುರುತಿಸುವುದು ಹೇಗೆ? ಧಾನ್ಯದಲ್ಲಿ ಕೆಲವು ಹರಳುಗಳು ಹೇಗೆ ಇರುತ್ತವೆಂದರೆ ಅವುಗಳನ್ನು ಧಾನ್ಯದಿಂದ ಬೇರ್ಪಡಿಸಲು ಬರುವುದಿಲ್ಲ. ಅಕ್ಕಿಯಲ್ಲಿ ಬಿಳಿಯ ಹರಳುಗಳು ಇರುತ್ತವೆ, ಅವುಗಳನ್ನು ಎಷ್ಟೇ ಆರಿಸಿದರೂ ಮತ್ತೂ ಉಳಿಯುತ್ತವೆ. ಅದರಂತೆ ಸಾಧು ಸಂತರು ನಮ್ಮ ಮಧ್ಯದಲ್ಲಿಯೇ ಇರುತ್ತಾರೆ. ಅವರನ್ನು ನೋಡಹೋದರೆ ಅವರು ನಮ್ಮಂತೆ ಸಂಸಾರದಲ್ಲಿ ತೊಡಗಿದಂತೆ ಕಾಣುತ್ತಾರೆ, ಆದರೆ ಅವರು ನಮಗಿಂತ ಬೇರೆಯೇ ಇರುತ್ತಾರೆ. ಪುಸ್ತಕಗಳಲ್ಲಿ ಸಾಧುಗಳ ಲಕ್ಷಣವನ್ನು ಸಾಕಷ್ಟು ಕೊಟ್ಟಿರುತ್ತಾರೆ, ಆದರೆ ಆ ಲಕ್ಷಣಗಳಿಗೆ ಅನುಸಾರವಾಗಿ ನಾವು ಅವರನ್ನು ನೋಡಲು ಹೋದರೆ ಅವರನ್ನು ಗುರುತಿಸಲು ಶಕ್ಯವಾಗುತ್ತದೆ ಎಂದೇನೂ ಇಲ್ಲ. ಸಾಧುವಿನ ಒಂದೇ ಒಂದು ನಿಶ್ಚಿತವಾದ ಲಕ್ಷಣವೇನೆಂದರೆ ಅವನು ಎಲ್ಲ ಕಡೆಗೂ ಭಗವಂತನನ್ನೇ ನೋಡುತ್ತಾನೆ. ಆದರೆ ಆ ಲಕ್ಷಣದಿಂದಾದರೂ ಅವರನ್ನು ಗುರುತಿಸಬಹುದೇ? ಇಲ್ಲ. ಏಕೆಂದರೆ ನಾವು ಸ್ವತಃ ಸಾಧು ಆಗದ ಹೊರತು ಸಾಧುಗಳನ್ನು ಗುರುತಿಸುವುದು ಶಕ್ಯವಿಲ್ಲ. ಜಗತ್ತಿನಲ್ಲಿ ನಾವು ಯಾರ ನಿಂದೆಯನ್ನೂ ಮಾಡಬಾರದು. ನಾವು ಯಾವಾಗ ಎರಡನೆಯವರ ದೋಷಗಳನ್ನು ನೋಡುತ್ತೇವೆಯೋ, ಅಂದರೆ ಎರಡನೆಯವರ ಹತ್ತಿರ ದೋಷಗಳಿವೆ ಎಂದು ಅನಿಸುತ್ತದೆಯೋ, ಆವಾಗ ಆ ದೋಷಗಳು ಸೂಕ್ಷ್ಮವಾಗಿ ನಮ್ಮ ಹತ್ತಿರವೇ ಇರುತ್ತವೆ ಎಂದು ತಿಳಿಯಬೇಕು. ಹಾಗೂ ನಾವು ಕೂಡಲೇ ಭಗವಂತನಿಗೆ ಶರಣು ಹೋಗಿ ಈ ನನ್ನ ದುರ್ಗುಣಗಳನ್ನು ತೆಗೆದುಹಾಕು ಎಂದು ಅತ್ಯಂತ ಕಳಕಳಿಯಿಂದ ಪ್ರಾರ್ಥಿಸಬೇಕು. ನಾವು ಯಾವಾಗ ಜಗತ್ತಿನಲ್ಲಿ ನ್ಯಾಯ ಉಳಿದಿಲ್ಲ ಎಂದು ಅನ್ನುತ್ತೇವೆಯೋ, ಆವಾಗ ಆ ದೋಷವು ನಮ್ಮ ಹತ್ತಿರವೇ ಇರುತ್ತದೆ ಎಂದು ತಿಳಿಯಬೇಕು. ಆದ್ದರಿಂದ ನಾವು ಯಾರ ದೋಷವನ್ನೂ ನೋಡಬಾರದು. ಮೊದಲು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕು. ಚಿತ್ತಶುದ್ಧಿಯಾಗದ ಹೊರತು ನಮಗೆ ಸರ್ವತ್ರ ಭಗವದ್ಭಾವ ಬರಲಾರದು. ಆದ್ದರಿಂದ ಎಲ್ಲಿಯವರೆಗೆ ನಮಗೆ ಎರಡನೆಯವರ ದೋಷಗಳು ಕಾಣುತ್ತವೆಯೋ ಅಲ್ಲಿಯವರೆಗೆ ನಮ್ಮ ಚಿತ್ತವು ಅಶುದ್ಧ ಇರುತ್ತದೆ ಎಂದು ತಿಳಿದು ನಾವು ಪರಮಾತ್ಮನಿಗೆ ಶರಣು ಹೋಗಿ ನನ್ನ ಚಿತ್ತವನ್ನು ಶುದ್ಧಗೊಳಿಸು ಎಂದು ಪ್ರಾರ್ಥನೆ ಮಾಡಬೇಕು. ಹೀಗೆ ಮಾಡುವುದರಿಂದ ನಮ್ಮ ಚಿತ್ತವು ಶುದ್ಧವಾಗುತ್ತಾ ಹೋಗುತ್ತದೆ ಹಾಗೂ ಭಗವತ್ ಪ್ರಾಪ್ತಿಗೆ ವಿಳಂಬವಾಗುವುದಿಲ್ಲ. ಯಾವುದು ಮಿಶ್ರಣವಿರುತ್ತದೆಯೋ ಅದು ಪಚನವಾಗಲು ಕಠಿಣವಿರುತ್ತದೆ. ಉದಾಹರಣೆಗೆ ಅನೇಕ ಧಾನ್ಯಗಳ ಮಿಶ್ರಣದ ಹಿಟ್ಟಿನಿಂದ ತಯಾರಿಸಿದ ರೊಟ್ಟಿ. ಮಿಶ್ರಣವಾಗದೇ ಇರುವ ಶುದ್ಧವಾದ ಅನ್ನವು ಪಚನಕ್ಕೆ ಹಗುರವಾಗಿರುತ್ತದೆ. ಇದರಂತೆ ನಮ್ಮ ಅಂತಃಕರಣವು ಶುದ್ಧವಾಗಿರಬೇಕು. ಅಂದರೆ ಅದು ಎಲ್ಲರೊಡನೆ ಬೇಗನೆ ಹೊಂದಿಕೊಳ್ಳುತ್ತದೆ. ಆದರೆ ನಮ್ಮ ಅಂತಃಕರಣದಲ್ಲಿ ಸ್ವಾರ್ಥದ ಮಿಶ್ರಣವಿರುವುದರಿಂದ ಅದು ಎಲ್ಲರೊಡನೆ ಸಮರಸವಾಗುವುದಿಲ್ಲ. ಶುದ್ಧ ಅಂತಃಕರಣದ ಮನುಷ್ಯನ ನಡೆ ನುಡಿ ಅತ್ಯಂತ ಮೃದುವಾಗಿರುತ್ತವೆ. ಅವನು ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ. ಜೀವನದಲ್ಲಿ ನಮ್ಮ ಸಮಾಧಾನ ಅಥವಾ ಅಸಮಾಧಾನವು ನಾವು ಜಗತ್ತಿನ ಕಡೆಗೆ ಯಾವ ದೃಷ್ಟಿಯಿಂದ ನೋಡುತ್ತೇವೆಯೋ ಅದನ್ನು ಅವಲಂಬಿಸಿರುತ್ತದೆ. ನನಗಾಗಿ ನಾನು ಇರುವುದಿಲ್ಲ, ಜಗತ್ತಿಗಾಗಿ ನಾನು ಇರುತ್ತೇನೆ. ಜಗತ್ತು ನನಗಾಗಿ ಇರುವುದಿಲ್ಲ, ನಾನು ಜಗತ್ತಿಗಾಗಿ ಇರುತ್ತೇನೆ ಎಂಬ ವೃತ್ತಿಯುಳ್ಳವರಾಗಬೇಕು. ಇಂದಿನ ಮುಖ್ಯ ವಿಚಾರ, ಎಲ್ಲ ಚರಾಚರ ಜಗತ್ತನ್ನು ಯಾರು ಭಗವದ್ರೂಪವಾಗಿ ನೋಡುವರೋ ಅವರೇ ಸಾಧುಗಳು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.